ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಚಳಿಗಾಲಕ್ಕೆ ಒಂದು ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಕಡಲೆಬೇಳೆ ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ವಡೆ ಮಾಡೋಣ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಇವತ್ತು ನಮ್ಮ ಮನೆಯಲ್ಲಿ ಸ್ನ್ಯಾಕ್ಸ್ ಅಂತ ಹೇಳಿ ಕಡಲೆಬೇಳೆ ಮತ್ತು ಸಬ್ಬಕ್ಕಿ ಎರಡನ್ನೂ ಹಾಕ್ಬಿಟ್ಟು ಸಬ್ಬಸಿಗೆ ಸೊಪ್ಪು ಎರಡು ಹಾಕ್ಬಿಟ್ಟು ವಡೆ ಮಾಡ್ತಿದ್ದೀನಿ. ತುಂಬ ಈಸಿ ಇರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ ತಡ ಮಾಡದೆ ನಾವು ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಸಬ್ಬಸಿಗೆ ಸೊಪ್ಪು ಒಂದೆರಡು ಹಿಡಿಯಷ್ಟು, ಆಮೇಲೆ ಹಸಿಮೆಣಸಿನ್ಕಾಯಿ, ಪುದೀನ, ಶುಂಠಿ, ಕರಿಬೇವಿನ ಸೊಪ್ಪು, ಜೀರಿಗೆ ಮತ್ತು ಸ್ವಲ್ಪ ಚಕ್ಕೆ, ಇದಿಷ್ಟು ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ. ಸೊ ಕಡಲೆಬೇಳೆ ನಿಮಗೆ ಎಷ್ಟು ಬೇಕು ವಡೆ ಕ್ವಾಂಟಿಟಿ ಅಷ್ಟು ನೋಡಿಕೊಂಡು ನೆನೆಸ್ಕೊಂಡು ಇಟ್ಕೊಳ್ಳಿ. ಆಮೇಲೆ ಸಬ್ಬಸಿಗೆ ಸೊಪ್ಪು ಅಷ್ಟೇ ಕ್ಲೀನ್ ಮಾಡಿ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ನೆನೆಸಿಟ್ಕೊಂಡಿರುವಂಥ ಕಡಲೆಬೇಳೆನ ಇದ್ರೊಳಗಡೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಒಂದು 2-3 ಗಂಟೆಗಳ ಕಾಲ ನಾನು ನೆನೆಸಿಟ್ಕೊಂಡಿದ್ದೀನಿ. 1 to 3 hours ಅಷ್ಟು ಸಾಕು, ಜಾಸ್ತಿ ನೆನೆಸೋ ಅವಶ್ಯಕತೆ ಇರಲ್ಲ. ಸೊ ಇದಕ್ಕೆ ನಾನು ಮೊದಲು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಶುಂಠಿ ಕೂಡ ಹಾಕ್ಕೊಂಡಿದ್ದೀನಿ. ಒಂದು 3-4 ಇಂಚಷ್ಟು ಶುಂಠಿ, ಅದಾದಮೇಲೆ 4-5 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಪುದೀನ ಕಟ್ ಮಾಡಿರುವಂಥದ್ದು 1 ಹಿಡಿಯಷ್ಟು, 1 ಇಂಚು ಶುಂಠಿ, ಆಮೇಲೆ ಸ್ವಲ್ಪ ಜೀರಿಗೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮೇಲ್ಗಡೆ ಹಾಕ್ಕೊಳ್ಳಿ. ಇದನ್ನು ತುಂಬ ರುಬ್ಕೊಳ್ಳೋದೇನು ಬೇಡ. ಮಿಕ್ಸಿ ಜಾರಲ್ಲಿ 1-2 ಸುತ್ತಿಸ್ಕೊಂಡ್ರೆ ಸಾಕು. ಎಲ್ಲ ಸ್ವಲ್ಪ ಗರಿಯಾಗಿ ಬಂದರೆ ಸಾಕು, ನುಣ್ಣಗೇನು ಪೇಸ್ಟ್ ಆಗೋದು ಬೇಡ. ನೀವು ನೋಡ್ಬೋದು, ನಾನು ಕಡಲೆಬೇಳೆ ಹಾಗೇನೆ ರುಬ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕಡಲೆಬೇಳೆ ಹಾಗೆ ಎತ್ತಿಟ್ಕೊಂಡಿದ್ದೆ, ಇನ್ನು ಉಳಿದಿದ್ದನ್ನು ರುಬ್ಕೊಂಡಿದ್ದೀನಿ. 1-2 ಸುತ್ತಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಸಬ್ಬಸಿಗೆ ಸೊಪ್ಪು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನು ಸಹ ಇದಕ್ಕೆ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ನೀವು ಬೋಂಡದ ಹಿಟ್ಟು ಬರುತ್ತಲ್ಲ, ಕಡಲೆ ಹಿಟ್ಟು, ಅದನ್ನು ಕೂಡ ಸ್ವಲ್ಪ ಮೇಲ್ಗಡೆ ಹಾಕ್ಕೊಳ್ಬೋದು. ಏನು ತೊಂದರೆ ಆಗಲ್ಲ, ಚೆನ್ನಾಗಿ ಬರುತ್ತೆ ವಡೆ. ಸೊ ಇದೆಲ್ಲದನ್ನು ಹಾಕ್ಬಿಟ್ಟು ನಾನು ಇವಾಗ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು, ನಾನು ನೀರೇನು ಸೇರಿಸ್ಕೊಳ್ತಾ ಇಲ್ಲ. ಇಲ್ಲಿ ಕಡಲೆಬೇಳೆ ರುಬ್ಕೊಂಡಿದ್ದೀವಲ್ಲ, ಅದರಲ್ಲೇ ನೀರಿನ ಅಂಶ ಇರುತ್ತೆ. ಸೊ ಇಲ್ಲಿ ನೀರು ಸೇರಿಸ್ಕೊಳ್ಳೋಂಥ ಅವಶ್ಯಕತೆ ಏನು ಬರಲ್ಲ. ಇನ್ ಕೇಸ್ ಹಾಗಾಗಿ ಬೇಕು ಅಂತ ಅನಿಸಿದ್ರೆ ನೀವು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡ್ಬಿಟ್ಟು ಮತ್ತು ನೀಟಾಗಿ ಒಂದ್ಸರಿ ಹಿಟ್ಟನ್ನೆಲ್ಲ ಕಲಿಸ್ಕೋಬೋದು. ನಾನಿಲ್ಲಿ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಕಡಲೆಬೇಳೆ ವಡೆನ ಕೈಯಲ್ಲಿ ಒಂದೊಂದನ್ನೇ ತಟ್ಟಿಬಿಟ್ಟು ಈ ಥರ ಹಾಕ್ತಾ ಇದ್ದೀನಿ. ಯಾವ ಥರ ನೀವು ವಡೆನ ತಟ್ಟಬೇಕಂದ್ರೆ ಸ್ವಲ್ಪ ತಿನ್ನಾಗಿ ತಟ್ಕೊಳ್ಬೇಕು. ಆವಾಗ ವಡೆ ನೀಟಾಗಿ ಒಳಗಡೆ ಎಲ್ಲ ಬೇಯುತ್ತೆ ಕೂಡ. ನೀವು ದೊಡ್ಡ ಗಾತ್ರಕ್ಕೆ ಅಂದರೆ ದೊಡ್ಡ ಸೈಜಲ್ಲಿ ಮಾಡ್ಕೊಂಡ್ಬಿಟ್ರೆ ಮೇಲ್ಗಡೆ ಮಾತ್ರ ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಬೆಂದೇ ಇರಲ್ಲ. ಸೊ ಹಂಗಾಗಬಾರ್ದು ಅಂದರೆ ಸ್ವಲ್ಪ ಫ್ಲ್ಯಾಟಾಗಿ ಮಾಡ್ಕೊಂಡ್ಬಿಟ್ಟು ವಡೆನ ಫ್ಲ್ಯಾಟಾಗಿ ತಟ್ಕೊಂಡ್ಬಿಟ್ಟು ಆಮೇಲೆ ನೀವು ಕೈಯಲ್ಲಿ ಹಾಕ್ಕೊಳ್ಳಿ. ಇಲ್ಲಿ ರುಬ್ಬಿದಾಗ ಕರಿಬೇವಿನ ಸೊಪ್ಪು, ಶುಂಠಿ ಏನಾದ್ರು ಹಂಗೆ ಸಿಕ್ಕಿದ್ರೆ ಅದನ್ನು ನೀವು ಎತ್ತಿಟ್ಕೊಂಡು ಅಥವಾ ಜಸ್ಟ್ ಸೈಡಲ್ಲಿ ಎತ್ತಿಟ್ಟು ಇನ್ನು ಉಳಿದಿರೋದೇನಿದೆ ಅದರಲ್ಲೇ ತಟ್ಬಿಟ್ಟು ಹಾಕ್ಬೋದು. ಒಂದೊಂದ್ಸರಿ ರುಬ್ಬುವಾಗ ಹಂಗೇನೋ ಉಳ್ಕೊಳ್ಳುತ್ತೆ ಶುಂಠಿ ಎಲ್ಲ, ಅದೇನು ತೊಂದರೆ ಆಗಲ್ಲ. ಸೊ ಹಿಂಗೆ ಒಂದೊಂದೇ ವಡೆಗಳನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಮಳೆ ಜಾಸ್ತಿ ಇದೆ, ಆಮೇಲೆ ಚಳಿನೂ ಕೂಡ ಜಾಸ್ತಿ ಇದೆ. ಈವ್ನಿಂಗು ಯೂಶ್ವಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಈ ಥರ ಟೈಮಲ್ಲಿ. ಹಾಗಾಗಿ ನಾನು ಟೀ ಜೊತೆ ವಡೆನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು. ನಮ್ಮನೇಲಿ ಕಡಲೆಬೇಳೆ ವಡೆ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾವು ವಡೆನ ಯಾವ ಥರ ಬೇಯಿಸ್ಕೋಬೇಕಂದ್ರೆ, ವಡೆನ ಫ್ಲ್ಯಾಟಾಗಿ ನಾವು ಹಾಕ್ಕೊಳ್ತೀವಲ್ಲ, ಅದು ಹಾಕಿದ ತಕ್ಷಣ ನಾವು ಕೈ ಆಡಿಸೋದಕ್ಕೆ ಹೋಗಬಾರ್ದು. ಎಣ್ಣೆಯಲ್ಲಿ ಒಂದು 4-5 ನಿಮಿಷ ಹಂಗೆ ಬಿಡಬೇಕು, ಇಲ್ಲ ಒಂದು 2-3 ನಿಮಿಷ ಹಂಗೆ ಬಿಟ್ಬಿಡ್ಬೇಕು. ಎಣ್ಣೆಲಿ ಹಾಕಿ ಆದಮೇಲೆ ಈ ಏನು ಬಬಲ್ ಬರ್ತಾ ಇದೆಯಲ್ವಾ, ಸೊ ಆ ಬಬಲ್ ಬರೋದೆಲ್ಲ ಕಮ್ಮಿ ಆಗುತ್ತೆ. ಸ್ವಲ್ಪ ಬೇಯ್ತಾ ಈ ಗುಳ್ಳೆಗಳೇನು ಬರ್ತಾ ಇದೆಯಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ. ಸೊ ಅದು ಕಮ್ಮಿ ಆಯಿತು ಅಂದರೆ ಬೆಂದಿರುತ್ತೆ ಅಂತ ಹೇಳಿ ಅರ್ಥ. ಸೊ ಹಾಗೆ ನೀವು ಎಣ್ಣೆಯಲ್ಲಿ ಕರಿಯುವಾಗ ಬಿಗಿನರ್ಸ್ ಯಾರಿದ್ದೀರಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಗುಳ್ಳೆಗಳೆಲ್ಲ ಕಡಿಮೆ ಆಯಿತು ಅಂದರೆ ಅದು ಅದಕ್ಕೆ ಬೆಂದಿರುತ್ತೆ ಅಂತ ಹೇಳಿ. ಜಾಸ್ತಿ ಇತ್ತು ಅಂದರೆ ಇನ್ನೂ ಸ್ವಲ್ಪ ಬೇಯ್ತಾ ಇದೆ ಅಂತ ಹೇಳಿ. ಸ್ಟಾರ್ಟಿಂಗಲ್ಲೇ ಹಾಕಿದ ತಕ್ಷಣ ಕೈ ಹಾಕಕ್ಕೆ ಹೋಗ್ಬೇಡಿ. ಸ್ವಲ್ಪ ಟೈಮ್ ನೋಡಿಕೊಂಡು ಸ್ವಲ್ಪ ಬೇಯಿಸ್ಕೊಂಡು 2 ಕಡೆ ಎಲ್ಲ ಆಮೇಲೆ ಇದನ್ನು ತಕ್ಕೊಳ್ಳಿ.
ಎಣ್ಣೆ ಕಾದಿದ್ರೆ ಹೆಂಗನ್ಸುತ್ತೆ ಅಂದರೆ ಮೇಲ್ಗಡೆ ಕ್ರಿಸ್ಪಿಯಾಗಿ ಬಂದಿರುತ್ತೆ ಅಂತ ಅನ್ಸುತ್ತೆ, ಬಟ್ ಒಳಗಡೆ ಇನ್ನೂ ಬೆಂದಿರಲ್ಲ. ಸೊ ಒಳಗಡೆನೇ ಬೇಯಬೇಕಂದ್ರೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಲಾಂಗ್ ಟೈಮ್ವರೆಗೂ ಇಟ್ಕೊಬಿಟ್ಟು ಅದೇನು ಹಾಳಾಗದೇ ಇರೋ ಥರ, ಅಂದರೆ ಜಾಸ್ತಿ ಓವರ್ ಫ್ರೈ ಆಗದೆ ಇರೋ ಥರ ನಾವು ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊತ ಹೋಗಬೇಕು. ಸೊ ಇದು ಎಣ್ಣೆಲಿ ಕರಿಯುವಾಗ ಯೂಸ್ ಮಾಡುವಂಥ ಟೆಕ್ನಿಕ್ಕು, ಬಿಗಿನರ್ಸ್ಗೆ ಯೂಸ್ಫುಲ್ ಆಗುವಂಥ ಟಿಪ್ಸ್ ಇದು. ಆ್ಯಂಡ್ ಇಲ್ಲಿ ನಮ್ಮದು ಕೂಡ ವಡೆ ಎಲ್ಲ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುವಂಥ ಕಡಲೆಬೇಳೆ ಸಬ್ಬಸಿಗೆ ಸೊಪ್ಪಿನ ವಡೆ ಚಳಿಗಾಲಕ್ಕೆ ಮತ್ತು ಮಳೆಗಾಲಕ್ಕೆ ಎರಡಕ್ಕೂ ರೆಡಿಯಾಗಿದೆ ಟೀ ಜೊತೆ. ಸೊ ನಿಮಗೆ ಹೆಂಗೆ ಅನಿಸ್ತು? ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.